ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಪಾಯದಲ್ಲಿದೆ. ಮತದಾನ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಆ ಮತದಾನವನ್ನೇ ಕಳ್ಳತನ ಮಾಡಿದ್ರೆ ಅದು ಕೊಲೆಗೆ ಸಮ ಎಂದು ನಟ ಕಿಶೋರ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಿಹಾರ ಎಲೆಕ್ಷನ್ ಬೆನ್ನಲ್ಲೇ ನಟ ಕಿಶೋರ್ ಸ್ಫೋಟಕ ಹೇಳಿಕೆ ಇದೆ. ಭಾರತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಚನೆಯಾಗಿರುವಂತಹ ದೇಶ. ಆ ಡೆಮೋಕ್ರಸಿ ಸಿಸ್ಟಮೇ ಈಗ ಅಪಾಯದಲ್ಲಿದೆ. ಮತದಾನ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಆ ಮತದಾನವನ್ನೇ ಕಳ್ಳತನ ಮಾಡಿದ್ರೆ ಅದು ಕೊಲೆಗೆ ಸಮ, ಈಕ್ವಲ್ ಟು ಮರ್ಡರ್. ಬಿಹಾರ ಎಲೆಕ್ಷನ್ ಬೆನ್ನಲ್ಲೇ ನಟ ಕಿಶೋರ್ ಗುರುತರ ಆರೋಪ. ಚುನಾವಣಾ ಆಯೋಗದ ವಿರುದ್ಧವೂ ಕಿಶೋರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಮುಂದುವರೆದರೆ ಭಾರತದಲ್ಲಿ ಆಳುವವರ ಮೇಲೆ ಸಂದೇಹ ಹೆಚ್ಚಲಿದೆ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಪಾಯದಲ್ಲಿದೆ ಅಂತ ನಟ ಕಿಶೋರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ದೇಶದ ಮತದಾನ ಪ್ರತಿಯೊಬ್ಬ ನಾಗರಿಕನ ಅಸ್ತ್ರ. ಅದನ್ನೇ ಕಳ್ಳತನ ಮಾಡುವುದಾದರೆ ಮತದಾರರ ಪಟ್ಟಿಯಿಂದ ಕಿತ್ತು ಹಾಕಲ್ಪಟ್ಟ ಪ್ರತಿಯೊಬ್ಬ ಮತದಾರನ ಮತವು ಪ್ರಜಾಪ್ರಭುತ್ವದ ಮಟ್ಟಿಗೆ ಒಬ್ಬ ನಾಗರಿಕನ ಕೊಲೆಗೆ ಸಮಾನ ಎಂದು ಬಹುಭಾಷಾ ನಟ ಕಿಶೋರ್ ಕುಮಾರ್ ಹೇಳಿದ್ದಾರೆ. ಇನ್ನು ಈ ಸಂಬಂಧ ಮುಖ್ಯ ಎಲೆಕ್ಷನ್ ಕಮಿಷನ್ ಚೀಫ್ ಜ್ಞಾನೇಶ್ ಕುಮಾರ್ ಅವರ ವಿಡಿಯೋವೊಂದನ್ನು ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿರುವಂತಹ ಅವರು ಹೇಳ್ತಾರೆ, ಹುಟ್ಟಿನಿಂದಲೇ ಭ್ರಷ್ಟಾಚಾರದ ಬೀಜ ಹೊತ್ತು ಬಂದಂತಹ ಚುನಾವಣಾ ಆಯುಕ್ತನ ಪದವಿಯಿಂದ ಬೇರಿನ್ನೇನನ್ನೂ ನಿರೀಕ್ಷಿಸಲು ಸಾಧ್ಯವಿಲ್ಲ. ಆ ಪದವಿಯ ಆಯ್ಕೆ ಸಮಿತಿಯಿಂದ ಚೀಫ್ ಜಸ್ಟಿಸ್ರನ್ನ ಹೊಸ ಕಾಯ್ದೆ ತಂದು ಹೊರಗಿಟ್ಟಿದ್ದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಒಂದು ಜೋಕ್ ಆಗಿ ಮಾರ್ಪಟ್ಟಿದೆ. ಇಂತಹ ಭ್ರಷ್ಟ ಬೀಜಾಸುರ ಜೋಕರ್ಗಳು ಮತದಾನ ಎಂಬ ಪ್ರಜಾಪ್ರಭುತ್ವದ ಅತ್ಯಂತ ಶಕ್ತಿಶಾಲಿ ಪ್ರಕ್ರಿಯೆಯ ಅತ್ಯುನ್ನತ ಸ್ಥಾನದಲ್ಲಿದ್ದಾಗ ಈ ವ್ಯಕ್ತಿ ಸಂಪೂರ್ಣವಾಗಿ ಭ್ರಷ್ಟ ಎಂದು ಸಾಬೀತುಪಡಿಸಲು ಮೇಲಿನ ಈ ಒಂದು ಹೇಳಿಕೆ ಸಾಕು ಎಂದು ಉಲ್ಲೇಖ ಮಾಡಿದ್ದಾರೆ. ಇನ್ನು ಈ ವ್ಯಕ್ತಿಯ ಅವರು ಮಾತನ್ನು ಮುಂದುವರಿಸ್ತಾರೆ. ಈ ವ್ಯಕ್ತಿಯ ಕಾರಣದಿಂದಾಗಿ ಸರ್ಕಾರಿ ಹಣವನ್ನು ಬಳಸಿಕೊಂಡು ಜನರಿಗೆ ಲಂಚ ನೀಡಿ ಚುನಾವಣಾ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಚುನಾವಣೆಯಿಂದಲೇ ನಿಷೇಧಿಸಲ್ಪಡಬೇಕಾಗಿದ್ದ ಒಕ್ಕೂಟವೊಂದು ಮತ್ತೆ ಅಧಿಕಾರಕ್ಕೆ ಬಂದಿದೆ. ಮಹಾಮಾನವ್ ಹೈ ತೋ ಸಬ್ ಕುಚ್ ಮುಮ್ಕಿನ್ ಹೈ ಎಂದು ವ್ಯಂಗ್ಯವಾಡಿದ್ದಾರೆ. ಸೊ ನಟ ಕಿಶೋರ್ ಹೇಳ್ತಾರೆ, ಒಂದು ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅತ್ಯಂತ ಪ್ರಾಮಾಣಿಕವಾದಂತಹ ವ್ಯವಸ್ಥೆ ಆಗಬೇಕಾಗಿತ್ತು. ಆದರೆ ಕೆಲ ಭ್ರಷ್ಟ ಬೀಜಾಸುರರು ಪ್ರಜಾಪ್ರಭುತ್ವದಲ್ಲಿ ಸೇರ್ಕೊಂಡಾಗ ಪ್ರಜಾಪ್ರಭುತ್ವ ಎನ್ನುವಂತಹದ್ದು, ಡೆಮಾಕ್ರಸಿ ಸಿಸ್ಟಮ್ ಎನ್ನುವಂತಹದ್ದು ಹಾಳಾಗ್ತಾ ಇದೆ. ಬಿಹಾರ ಎಲೆಕ್ಷನ್ ಬೆನ್ನಲ್ಲೇ ಒಂದು ವಿಡಿಯೋವನ್ನು ಕೂಡ ಹಂಚ್ಕೋತಾರೆ ಅವರು, ಎಲೆಕ್ಷನ್ ಕಮಿಷನ್ನ ವಿಡಿಯೋ. ಬಿಹಾರ ಎಲೆಕ್ಷನ್ ಬೆನ್ನಲ್ಲೇ ನಟ ಕಿಶೋರ್ ಸ್ಫೋಟಕ ಹೇಳಿಕೆ. ಚುನಾವಣಾ ಆಯೋಗದ ವಿರುದ್ಧವೂ ಕಿಶೋರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಮುಂದುವರೆದರೆ ಭಾರತದಲ್ಲಿ ಆಳುವವರ ಮೇಲೆ ಸಂದೇಹ ಹೆಚ್ಚಾಗುತ್ತೆ ಅಂತೇಳಿ ಈ ಸಂದರ್ಭ ನಟ ಕಿಶೋರ್ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.